ಪಹಲ್ಗಾಮ್ನಲ್ಲಿ ಉಗ್ರರ ರಕ್ತದೋಕುಳಿ. ಉಗ್ರರ ಗುಂಡೇಟಿಗೆ ಶಿವಮೊಗ್ಗದ ಉದ್ಯಮಿ ಬಲಿ. ಮಗನಿಗೆ ತಿಂಡಿ ತರಲು ಹೋದಾಗ ಗುಂಡೇಟು. ಭೂಲೋಕದ ಸ್ವರ್ಗ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಧರ್ಮ ಕೇಳಿ ಗುಂಡಿಟ್ಟು ರಕ್ತದೋಕುಳಿಯಾಡಿದ್ದಾರೆ. ಅಮಾಯಕ ಪ್ರವಾಸಿಗರ ಹತ್ಯೆಗೈದು ಉಗ್ರರು ರಣಕೇಕೆ ಹಾಕಿದ್ದಾರೆ. ಘಟನೆಯ ಒಂದೊಂದು ದೃಶ್ಯಗಳು ಭೀಕರ, ಬೀಭತ್ಸ. ಒಂದೊಂದು ದೃಶ್ಯಗಳನ್ನು ನೋಡಿದ್ರೆ ರಕ್ತ ಹೆಪ್ಪು ಗಟ್ಟುವಂತಿದೆ. ಈ ರಕ್ತದೋಕುಳಿಯಲ್ಲಿ ಶಿವಮೊಗ್ಗದ ಉದ್ಯಮಿ ಮಂಜುನಾಥ್ ಕೂಡ ಜೀವ ಬಿಟ್ಟಿದ್ದಾರೆ. ಮೃತ ಮಂಜುನಾಥ್ ರಾವ್ ಶಿವಮೊಗ್ಗದ ವಿಜಯನಗರ ನಿವಾಸಿಯಾಗಿದ್ದು ರಿಯಲ್ ಎಸ್ಟೇಟ್ ಉದ್ಯಮಿ. ಫ್ಯಾಮಿಲಿ ಜೊತೆಗೆ ಸುಖದ ಜೀವನ ನಡೆಸ್ತಾ ಇದ್ರು. ಮಗ ಅಭಿಜಯ ಪಿಯುಸಿ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ದು, ಇದರಿಂದ ಮುಂದೆ ಹೈಯರ್ ಎಜುಕೇಶನ್ ಅಂತ ಹೋದ್ರೆ ಪ್ರವಾಸ ಮಾಡೋಕ್ಕಾಗೋದಿಲ್ಲ ಅಂತ ಕಾಶ್ಮೀರ ಪ್ರವಾಸಕ್ಕೆ ಫ್ಯಾಮಿಲಿ ಸಮೇತ ತೆರಳಿದ್ರು. ಕಾಶ್ಮೀರದ ಕಣಿವೆ ಪ್ರದೇಶದಲ್ಲಿ ಫ್ಯಾಮಿಲಿ ಜೊತೆಗೆ ಸಂತೋಷವಾಗಿರುವಾಗಲೇ ನರರಾಕ್ಷಸರು ಗುಂಡಿನ ದಾಳಿ ನಡೆಸಿದ್ದಾರೆ. ಪತ್ನಿ ಪಲ್ಲವಿ ಹಾಗೂ ಪುತ್ರನ ಕಣ್ಣೆದುರೇ ಮಂಜುನಾಥ್ನನ್ನ ಕೊಂದು ಭಯೋತ್ಪಾದಕರು ಅಟ್ಟಹಾಸ ಮೆರೆದಿದ್ದಾರೆ. ಭಯಾನಕ ದಾಳಿ ಬಗ್ಗೆ ಮೃತನ ಪತ್ನಿ ವಿವರಣೆ. ಕ್ರೂರತೆ ಬಿಚ್ಚಿಟ್ಟ ಮಂಜುನಾಥ್ ಪತ್ನಿ ಪಲ್ಲವಿ. ಪೈಶಾಚಿಕ ಕೃತ್ಯದ ಭಯಾನಕ ಕ್ಷಣಗಳನ್ನು ನೆನೆದು ಮಂಜುನಾಥ್ ಪತ್ನಿ ಪಲ್ಲವಿ ಕಣ್ಣೀರು ಇಟ್ಟಿದ್ದಾರೆ. ನಾವು ತಿಂಡಿ ತಿಂತಾ ಇದ್ದಾಗ ಉಗ್ರರು ದಾಳಿ ಮಾಡಿದ್ರು. ನೀನು ಹಿಂದೂನಾ ಅಂತ ಕೇಳಿ ಪರಿಶೀಲಿಸಿ ಬಳಿಕ ಒಂದೇ ಗುಂಡೇಟಿಗೆ ನನ್ನ ಗಂಡನನ್ನ ಹತ್ಯೆಗೈದಿದ್ದಾರೆ. ಪತಿ ಮೇಲೆ ದಾಳಿ ಮಾಡ್ತಾ ಇದ್ದ ಹಾಗೆ ನನ್ನ ಹಾಗೂ ಪುತ್ರನ ಮೇಲೂ ಗುಂಡು ಹಾರಿಸಿ ಅಂತ ಉಗ್ರಗಾಮಿಗಳನ್ನ ನಾವು ಕೇಳಿದ್ವಿ. ಅದಕ್ಕೆ ಅವರು ಮೋದಿಗೋ ಬೋಲೋ ಅಂದ್ರೆ ಮೋದಿಗೆ ಹೋಗಿ ಹೇಳು ಅಂತ ಹೇಳಿದ್ರು ಅಂತ ಪಲ್ಲವಿ ಭಯಾನಕ ಘಟನೆಯನ್ನ ವಿವರಿಸಿದ್ದಾರೆ. ಸರ್ ಮಾತಾಡುವ ಮನಸ್ಥಿತಿಯಲ್ಲಿ ಇಲ್ಲ ಸರ್. ನಾನು ಒಂದೂವರೆ 2 ಗಂಟೆ ಏನೋ ಆಗಿರ್ಬೋದು ಸರ್. ಇಲ್ಲ, ನಾವು 3 ಜನ ಹೋಗಿದ್ದು, ಬಟ್ ಅಲ್ಲಿ ಟೂರಿಸ್ಟ್ ತುಂಬಾ ಜನ ಇದ್ರು. ಒಂದು 500 ಜನ ಇದ್ರು ಟೂರಿಸ್ಟ್. ಡೈರೆಕ್ಟ್ ತಲೆಗೆ ಹೊಡೆದಿದ್ದಾರೆ ಸರ್. ಮನೆಯವರಿಗೆ ನನ್ನ ಹಸ್ಬೆಂಡ್ ದೂರದಿಂದ ಹೊಡೆದಿರೋದು. ಬಟ್ ನಾನು ನನ್ನ ಮಗ ಸ್ವಲ್ಪ ಫರ್ಲಾಂಗ್ ಆಚೆ ಇದ್ವಿ. ನಾವು ಬಂದು ನೋಡ್ತೀವಿ, ರಕ್ತದ ನಡುವಲ್ಲಿ ಬಿದ್ದಿದ್ರು ನಮ್ಮ ಹಸ್ಬೆಂಡ್. ಹೊಡೆದವನು ಅಲ್ಲೇ ಇದ್ದ, ಅಲ್ಲೇ ಈ ಕಡೆ ಬಂದ. ಅವನಿಗೆ ಮರೆ ಪತಿಕೋ ಮಾರಾನೋ ಮುಜೆ ಭಿ ಮಾರೋ ಅಂತ ನಾನು ನನ್ನ ಮಗ ಇಬ್ರಲ್ಲಿದ್ದೆ. ಅವನು ನೈ ಮೋದಿಜಿ ಕೋ ಬೋಲೋ ಅಂತ ಹೇಳಿ ಹೋದ ಸರ್. ಅವ್ನು ಸಾಯಿಸೋದ್ರೆ ನಮ್ಮಿಬ್ರು ಸಾಯಿಸ್ಬೋದಿತ್ತು. ನಾವಿಬ್ರು ಬೈತಾ ಇದ್ವಿ ಅವನಿಗೆ. ಕೈಯಲ್ಲಿ ದೊಡ್ಡ ಬಂದೂಕ್ ತಗೊಂಡು ಹೋಗ್ತಿದ್ದ. ಪಾಪ ಅವ್ರು ನ್ಯೂಲಿ ಮ್ಯಾರಿಡ್ ಇದ್ದ. ಅವರು ಇದಕ್ಕೆ ಸ್ವಲ್ಪ ಉಸಿರು ಇತ್ತು ಅಂತ ಅವರು ನಾವು ಅಂದ್ರೆ ಅವ್ರನ್ನ ಎತ್ತಕ್ ಟ್ರೈ ಮಾಡ್ತಿದ್ವಿ. ಎತ್ತಕ್ ಆಗ್ತಿಲ್ಲ ಸರ್. ಆಮೇಲೆ ಹಂಗೆ ಕರ್ಕೊಂಡ್ ಬರಕ್ಕೂ ಆಗಲ್ಲ. ತುಂಬಾ ಏರ್ ಲಿಫ್ಟ್ ಆಗ್ಬೇಕಂತ ಜಾಗ ಅದು. ನಾನು ಕುದುರೆಯಲ್ಲಿ ಹೋಗಿದ್ದೆ. ಮಾಡಿದ್ದಾರೆ ಸರ್. ಇವ್ರು MP ರಾಘವೇಂದ್ರ ಅವರು, ತೇಜಸ್ವಿ ಸೂರ್ಯ ಸರ್ ಎಲ್ಲರೂ ಮಾಡಿದ್ದಾರೆ. ನಂಗೆ ಇನ್ನೂ ಸಿಕ್ಕಿಲ್ಲ. ಅದ್ರದ್ದು ಏನು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಫೀಸರ್ಸ್. ನನ್ನ ಮಗ ವಾಪಸ್ ಬರುವುದಿಲ್ಲ. ಪುತ್ರನ ಸಾವು ನೆನೆದು ತಾಯಿ ಸಮತಿ ಕಣ್ಣೀರು. ಶಿವಮೊಗ್ಗದ ಮಂಜುನಾಥ್ ರಾವ್ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಸಂಬಂಧಿಕರು ಮಂಜುನಾಥ್ ಮನೆಗೆ ಆಗಮಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಿದ್ದಾರೆ. ಮಂಜುನಾಥ್ ತಾಯಿ ಅನಾರೋಗ್ಯದಿಂದ ಬಳಲ್ತಾ ಇದ್ದು ಮಗನ ಸಾವಿನ ವಿಷಯವನ್ನ ತಿಳಿಸಿರ್ಲಿಲ್ಲ. ಆದ್ರೆ ಟಿವಿಯಲ್ಲಿ ನ್ಯೂಸ್ ನೋಡ್ತಾ ಇರೋ ವೇಳೆ ತಾಯಿ ಸುಮತಿಗೆ ಪುತ್ರ ಮಂಜುನಾಥ್ ಮೃತಪಟ್ಟಿರೋ ವಿಷಯ ಗೊತ್ತಾಗಿದ್ದು ಕಣ್ಣೀರು ಹಾಕಿದ್ದಾರೆ. ಮೊಮ್ಮಗನಿಗೆ PUCಯಲ್ಲಿ ಉತ್ತಮ ಮಾರ್ಕ್ಸ್ ಬಂದಿತ್ತು. ಸಂತೋಷಕ್ಕಾಗಿ ಮೂವರು ಕಾಶ್ಮೀರಕ್ಕೆ ತೆರಳಿದ್ರು. ಈ ವೇಳೆ ಮಂಜುನಾಥ್ ಸಾವನ್ನಪ್ಪಿದ್ದಾನೆ. ನನ್ನ ಮಗ ಇನ್ನು ವಾಪಸ್ ಬರೋದಿಲ್ಲ ಅಂತ ತಾಯಿ ಸುಮತಿ ಕಣ್ಣೀರಿಟ್ರು. ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ತುತ್ತಾದಂತಹ ಮಂಜುನಾಥ್ ರಾವ್ ಅವರ ತಾಯಿ ನಮ್ಮ ಜೊತೆಲಿದ್ದಾರೆ, ಮಾತಾಡ್ಸೋಣ. ಹೇಳಿ, ಈ ಘಟನೆ ಯಾವಾಗ ಗೊತ್ತಾಯಿತು ನಿಮಗೆ? ಇನ್ನೂ TV ಎಲ್ಲ ಹಾಕಿದ್ವಿ. 2:30 ಮೇಲೆ ನೋಡಿದ್ರೆ ಬರ್ತಾ ಇತ್ತು. ಆಮೇಲೆ ನಾವು ಇಂಜುರಿ ಆಗಿದೆಯೋ ಏನೋ TVಲೆಲ್ಲ ತೋರಿಸಿದ್ದು ನೋಡಿ ಒಂದು ಸರಿ ಎಲ್ಲರೂ ಆಚೆ ಮನೆಯವರೆಲ್ಲ ಬಂದರು. ಗಾಬರಿ ಆಯಿತು ನನಗೂ. ಕಡೆಗೆ 5 ಗಂಟೆ ಮೇಲೆ ಸರ್ಕಾರಕ್ಕೆ ಫೋನ್ ಬಂತು. DC ಅವರು ಹೇಳಿ ಕಳಿಸಿದ್ರು, ಇಲ್ಲ ಡೆತ್ತಾಗಿದೆ ಅಂತ. ಖುಷಿಯಾಗಿ ಟ್ರಿಪ್ ಹೋಗ್ತಾ ಇದ್ರು ಮಕ್ಕಳು, ಎಂತ ಜೊತೆ ಎಲ್ಲ ಫುಲ್ಲು ಟ್ರಿಪ್ ಮಾಡ್ಕೊಂಡು ಬರೋಣ, ಒಂದು ಎಂಜಾಯ್ಮೆಂಟ್ ಮಾಡ್ಕೊಂಡು ಬರೋಣ ಅಂತ ಈ ಟೈಮಲ್ಲಿ ಹೋಗಿರಲಿಲ್ಲ. ಮನೆ ಕಟ್ಸೋದು ಅದರಲ್ಲೆಲ್ಲ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಈಗ ಒಂಚೂರು ರಿಲ್ಯಾಕ್ಸ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ರು. ಏಕತಾನತೆಯಿಂದ ಬೇಜಾರಾಗ್ತಾ ಇತ್ತು ಅಂಥೇಳಿ. ಮಗನಿಗೆ ಒಳ್ಳೆ ಪರ್ಸೆಂಟೇಜ್ ಬಂದಿದ್ದ, ಅವನಿಗೊಂದು ಸೆಲೆಬ್ರೇಟ್ ಮಾಡ್ದಂಗೆ ಆಯಿತು ಅಂತ ಅವನು ಕರ್ಕೊಂಡು ಹೋಗಿದ್ರು. ನಿನ್ನೆ ಮಧ್ಯಾಹ್ನ ಏನಾದ್ರು ಕಾಲ್ ಮಾಡಿದ್ರಮ್ಮ? ಅಂದರೆ ದಾಳಿ ಆಗೋದು ನಮ್ಮ ಮುಂಚೆ ಏನಾದ್ರು ಫೋನ್ ಮಾಡಿ ನಾವು ಇಲ್ಲಿದ್ದೀವಿ, ಈ ಪ್ಲೇಸಲ್ಲಿ ಇದ್ದೀವಿ ಅಂತಂದು ಏನಾದ್ರು ಹೇಳಿದ್ರ ಮುಂಚೆ? ಇಲ್ಲ, ಸಿಗಲ್ಲ ಅಂತ ಹೇಳಿದ್ನಲ್ವಾ, ಅದಕ್ಕೆ ನಾವು ಧೈರ್ಯವಾಗಿದ್ವಿ. ಅವನು ಏನು ಹೇಳಲಿಲ್ಲ. ಅಂದರೆ ಭಾಳಷ್ಟು ಭದ್ರತೆ ಇತ್ತು. ಕಾಶ್ಮೀರ ಅಂತಂದ್ರೆ ಒಂದು ಒಳ್ಳೆ ಭದ್ರತೆ ಇದೆ, ಒಳ್ಳೆ ಪ್ಲೇಸ್ ಅಂತಂದು ಹೋಗಿದ್ರು. ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿದ್ರಲ್ವಾ, ಅದನ್ನು ನೋಡಿಕೊಂಡು ಅವನು ಏನು ಚೆನ್ನಾಗಿದೆ ಸೆಕ್ಯೂರಿಟಿ. ಹೆಜ್ಜೆ ಹೆಜ್ಜೆಗೂ ನಾನು ಯೂಟ್ಯೂಬ್ನಲ್ಲೆಲ್ಲ ನೋಡಿದ್ದೆ, ಹೆಜ್ಜೆ ಹೆಜ್ಜೆಗೂ ಮಿಲಿಟ್ರಿ ಸೆಕ್ಯೂರಿಟಿ ಇದೆ, ಏನು ತೊಂದರೆ ಇಲ್ಲ. ಆದರೆ ಅವ್ರದ್ದೆಲ್ಲ ಹಳ್ಳಿ ರಿಮೋಟ್ ಏರಿಯಾದಲ್ಲಿ ಇರೋದಿಲ್ವಂತೆ, ಎಲ್ಲ ಸಿಟಿಯಲ್ಲಿ ಮಾತ್ರ ಇರ್ತಾರಂತೆ ಸೆಕ್ಯೂರಿಟಿ ಎಲ್ಲ.
ಅಂತ ಹೇಳಿದ್ರು. ದಾಳಿಯಾದ ನಂತರದಲ್ಲಿ ನಿಮ್ಮ ಸೊಸೆ ಜೊತೆ ಪಲ್ಲವಿ ಅವ್ರ ಜೊತೆ ಏನಾದ್ರು ಮಾತಾಡಿದ್ರ ಹೆಂಗತ್ತೆ? ಅದು ಅಲ್ಲಿಗೆ ಹೋಗೋದಿಲ್ಲ. ಅದು ಗುಡ್ಡ ಹತ್ತಿ ಕುದುರೆ ಮೇಲೆ ಹೋಗಬೇಕಂತೆ, ಅಲ್ಲಿಗೆ ನಮ್ಮ ಫೋನು ಹೋಗೋದಿಲ್ಲ. ಅದಕ್ಕೆ ಅವ್ರದ್ದೇ ತಗೊಂಡು ನಮ್ಮ ಹತ್ರ ಆಗಾಗ್ಗೆ ಮಾತಾಡ್ತಾಯಿದ್ರು. ಈಗೆಲ್ಲ ಸಚಿವರು ಎಲ್ಲರೂ ಬಂದು ಸಾಂತ್ವನ ಹೇಳಿದ್ರು, ಏನಂತೀವಿ? ಏನು ನಮ್ಮ ವಸ್ತು ಇನ್ನು ಬರೋದಿಲ್ಲ. ಒಬ್ಬನೇ ಮಗಮ್ಮ ನಿಮ್ಮ ಮಂಜುನಾಥ್ ಅವರು? ಒಬ್ಬನೇ ಮಗನ? ಒಬ್ಬಳು ಮಗಳು ಇದ್ದಾಳೆ, ಮಗಳು ಇದ್ದಾಳೆ. ಇನ್ನು ಸಹೋದರಿ ದೀಪಾ ಹಾಗೂ ಅವರ ಪತಿ ಅಶ್ವಥ್ ಕೂಡ ಮಂಜುನಾಥ್ ಸಾವಿಗೆ ಕಮ್ಮನಿ ಮಿಡಿದಿದ್ದಾರೆ. ಆದಷ್ಟು ಬೇಗ ಮೃತದೇಹವನ್ನು ತರೋ ವ್ಯವಸ್ಥೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ನನಗೆ ನನ್ನ ಮಕ್ಕಳು ತಿಳಿಸ್ಲೇ ಇಲ್ಲ ಸರ್. ನಾನು ಮನೆಯೊಳಗೆ ಒಬ್ಬಳೇ ಇರೋದು, ಮಗ ಸೊಸೆ ಬೇರೆ ಊರಲ್ಲಿದ್ದರು. ಅವ್ರಿಗೆ ಮಧ್ಯಾಹ್ನ 2:30 ಗೊತ್ತಾಯ್ತಂತೆ. ನಮ್ಮನೆಗೆ ಮಕ್ಕಳು ಬಂದು ಹಿಂಗೆ ಫೈರ್ ಆಗಿದೆ, ಇಂಜೂರ್ ಆಗಿದೆ ಅಂತ ಮಾತ್ರ ಹೇಳಿದರು. ನಾವು 10 ಗಂಟೆ ತನಕ ಅದೇ ಥರ ಅಂತ ದೇವ್ರಿಗೆ ಹರಕೆ ಕಟ್ಟಿ ಎಲ್ಲ ಮಾಡಿಕೊಂಡು ನನ್ನ ಮಗ ಇಲ್ಲಿಗೆ ಕರ್ಕೊಂಬಂದರು, ನಮ್ಮ ಬೀಗ್ರ ಮನೆಗೆ. ಅತ್ತೇನು ಮಾತಾಡ್ಸಿರಾಯ್ತು ಅಂತ ಅವರಿಗೂ ಫಸ್ಟ್ ಹೇಳಿರಲಿಲ್ಲ. ನಂಗೆ 10 ಗಂಟೆ ರಾತ್ರಿಯಲ್ಲಿ ಮಂಜುನಾಥ್ ತಂಗಿ ಎಲ್ಲ ಜೋರು ಅಳ್ತಾ ಇದ್ರಲ್ಲ, ಆವಾಗ ಏನು ಅಂದ್ವಿ. ಆವಾಗ ಗೊತ್ತಾಗಿತ್ತು ಸರ್. ನಮ್ಗೆ ಅಷ್ಟು ತನಕ ನಮ್ಗೆ ಹೇಳಿರಲಿಲ್ಲ, ನಾವು ಗಾಬರಿ ಆಗ್ತೀವಿ ಅಂತ. ಅಲ್ಲಿ ನನ್ನ ಮಗಳು ಮೊಮ್ಮಗ ಅವ್ರ ಕಣ್ಣೆದ್ರಿಗೇ ಅವ್ರ ಕುತ್ತಿಗೆಗೆ ಶೂಟ್ ಔಟ್ ಮಾಡಿ, ನನ್ನ ಮೊಮ್ಮಗ ಇವಳು ನಮ್ಮನ್ನು ಶೂಟ್ ಮಾಡಿ ಅಂದ್ರಂತೆ. ಇಲ್ಲ, ನೀನು ಮೋದಿಗೆ ಹೋಗಿ ಹೇಳಲಿಕ್ಕೆ ಬೇಕು, ಅದಕ್ಕೆ ನಿನ್ನನ್ನು ಉಳಿಸಿದ್ದೀನಿ ಅಂದ್ರಂತೆ. ಏನು ಮಾಡೋದು? ನಮಗಿದು ದುರ್ದೈವನೇ. ಇದು ಟ್ರಿಪ್ಗೆ ಅಂತ ಹೋದವನು ಶೂಟೌಟ್ ಈ ನಾಳೆ ನಾಡಿದ್ರಲ್ಲಿ ಬಂದುಬಿಡ್ತಿದ್ದ. ಮೊನ್ನೆ ಗುಡ್ ಫ್ರೈಡೇ ಇತ್ತಲ್ಲ, ಮಗನ ರಿಸಲ್ಟ್ ಬಂತು, 2nd PU ರಿಸಲ್ಟು. ಸೊ ಒಂದು ಟ್ರಿಪ್ಗೆ ಅಂತ ಎಲ್ಲೂ ಹೋಗದೆ ರಾಜಸ್ಥಾನಕ್ಕೆ ಅಂತ ಅಂದ್ಕೊಂಡವರು ಜಮ್ಮು ಕಾಶ್ಮೀರಿಗೆ ಹೋಗ್ಯಾರೆ. ನಾಳೆ ನಾಡಿದ್ದು ಬಂದುಬಿಡ್ತಿದ್ದ. ಈ ಥರ ನ್ಯೂಸ್ ನಮಗೆಲ್ರಿಗೂ ಹೇಳೋಕ್ಕೆ ಗೊತ್ತಾಗ್ತಿಲ್ಲ. ಏನು 4:30 ಅಷ್ಟೊತ್ತಿಗೆ ವಿಷಯ ಹಿಂಗೆ ಯಾರು ಫೋನ್ ಬಂತು, ಹಿಂಗೆ ಆಗಿದೆ, ಈ ಥರದ್ದೇನೋ ನ್ಯೂಸ್ ಕೇಳ್ತಾ ಇದ್ದೀವಿ ಅಂತ. ಪಲ್ಲವಿಗೆ ಮಾಡಿದೆ, ಅವಳು ಯಾವ ನಂಬರು ಸಿಗ್ತಿರ್ಲಿಲ್ಲ. ಮಂಜಣ್ಣನ ನಂಬರ್ ಒಂದು ಸಿಗ್ತಿತ್ತು. ಸೊ ಅದರೊಳಗೂ ವಾಯ್ಸ್ ಕಾಲ್ ಮಾಡಿದ್ರೆ ಮಾತ್ರ, ವಾಟ್ಸಪ್ ಕಾಲ್ ಮಾಡಿದ್ರೆ ಮಾತ್ರ ಹೋಯಿತು. ಆವಾಗ ಇಲ್ಲ, ರಿಸೀವ್ ಮಾಡ್ತಿದ್ದಂಗೆ ಮಂಜಣ್ಣ ಹೋಗ್ಬಿಟ್ರು ಅಂತಲೇ ಹೇಳಿದ್ಲವಳು. ಪಲ್ಲವಿ ಹೇಳಿದಾಗಲೇ ಅವಳು ಕಣ್ಮುಂದನೇ ಶೂಟ್ ಮಾಡಿದ್ದಾರೆ ಅಂತ ಹೇಳಿದ್ಲಲ್ಲ, ತಲೆಗೆ ಶೂಟ್ ಮಾಡಿದ್ದಾರೆ ಅಂತ ಹೇಳಿದ್ಲು. 99% ಅವಳು ಹೇಳಿದ್ಮೇಲೆ ಹೆಂಡತಿ ಯಾಕೆ ಹೇಳಕ್ಕೆ ಹೋಗ್ತಾಳೆ? ಮಗನೂ ಹೇಳಿದ್ದಾನೆ ನನಗೂ ಹೊಡೀರಿ ಅಂತ. ಇಲ್ಲ, ನೀವು ಮೋದಿಗೆ ಹೋಗಿ ಹೇಳಿ ಅಂತ ಹೇಳಿದ್ದಾರೆ. ಬೇಕಂತ ಅವರಿಬ್ರು ಬಿಟ್ಟು, ಪುಣ್ಯ ಅವ್ರು ಹಂಗೆ ಹೇಳಿದ ತಕ್ಷಣ ಅವ್ರನ್ನ ಅಟ್ಯಾಕ್ ಮಾಡಲಿಲ್ಲ, ಇಲ್ಲಾಂದರೆ ಇನ್ನೂ ಲಾಸ್ ಆಗೋದು ಫ್ಯಾಮಿಲಿಗೆ. ಪಾಪ ಅವಳು ಅಳಬೇಕು ಅಂತಲೇ ನಂಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂದು. ಇಬ್ಬರೇ ಇದ್ದಾರೆ ಪಾಪ ಅಲ್ಲಿ. ನನ್ನ ಗಂಡ ಹೋಗಿದ್ದಾರೆ, ನಂಗೆ ಅಳು ಬರ್ತಿಲ್ಲ ದೀಪಾ ಅಂತಾಳೆ. ಏನು ರಾಜಸ್ಥಾನ ಬದಲು ಕಾಶ್ಮೀರ ಟ್ರಿಪ್. ಕಾಶ್ಮೀರದಲ್ಲಿ ಭಯದ ವಾತಾವರಣ ಇರಲಿಲ್ಲ. ಮಂಜುನಾಥ್ ರಾವ್ ಸ್ನೇಹಿತ ಗಣೇಶ್ ಭಟ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದು ಉಗ್ರರ ಅಟ್ಟಹಾಸವನ್ನು ಖಂಡಿಸಿದ್ದಾರೆ. ಮಂಜುನಾಥ್ ಕುಟುಂಬ ಮೊದಲು ರಾಜಸ್ಥಾನ ಪ್ರವಾಸಕ್ಕೆ ಪ್ಲಾನ್ ಮಾಡಿತ್ತು, ಆದರೆ ಕೊನೆ ಕ್ಷಣದಲ್ಲಿ ಕಾಶ್ಮೀರಕ್ಕೆ ಹೋದ್ರು. ಪ್ರತಿನಿತ್ಯ ಮಂಜುನಾಥ್ ಜೊತೆಗೆ ಮಾತಾಡ್ತಾ ಇದ್ದೆ. ನಾನು ಕೂಡ ಕಾಶ್ಮೀರಕ್ಕೆ ಹೋಗಿದ್ದೆ. ಅಲ್ಲಿ ಯಾವುದೇ ಭಯದ ವಾತಾವರಣ ಇರಲಿಲ್ಲ. ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಭಯೋತ್ಪಾದಕರು ಗುಂಡು ಹಾರಿಸಿದ್ದಾರೆ. ಉಗ್ರರಿಗೆ ತಿರುಗೇಟು ಕೊಡಲೇಬೇಕು ಅಂತ ಗಣೇಶ್ ಆಗ್ರಹಿಸಿದ್ದಾರೆ. ಸಾಧಾರಣ ಒಂದು 3:20 ಆಗಿರ್ಬೋದು. ಆವಾಗ ಅವರು ಮನೆಯವರು ಫೋನ್ ಮಾಡಿದ್ರು, ಹೀಗಾಗಿದೆ, ಅಟ್ಯಾಕ್ ಆಗಿದೆ, ಶೂಟ್ ಮಾಡಿಬಿಟ್ಟಿದ್ದಾರೆ ಅಂತ. ನನಗೆ ಏನು ಹೇಳ್ತಿದ್ದಾರೆ ಅನ್ನೋದು ನಂಗೆ ಅರ್ಥನೇ ಆಗಲಿಲ್ಲ. ಏನು ಹೇಗಿದೆ, ಏನು ಹೇಳ್ತಿದ್ದಾರೆ ಅಂತ. ಆಮೇಲೆ ಹೀಗಾಯಿತು, ನಾವು ಹೋದ ಕಡೆ ಶೂಟ್ ಮಾಡಿಬಿಟ್ಟಿದ್ದಾರೆ, ನನ್ನ ಕಣ್ಣೆದುರಿಗೇ ಬಿದ್ದೋಗ್ಬಿಟ್ಟಿದ್ದಾರೆ. ಆಮೇಲೆ ನಾನು ಕಿರ್ಚ್ಕೊಂಡೆ ಮಾಡಿದೆ, ನಮ್ಮನ್ನು ಶೂಟ್ ಮಾಡಿ ಅಂತ ಅಂದ್ವಿ. ಅವ್ರ ಮಗ ಭಾಳ ಧೈರ್ಯದಿಂದ ಅವ್ರಿಗೆ ಬೈದು ಹತ್ತಿರದಿಂದಲೇ ನನ್ನನ್ನು ಶೂಟ್ ಮಾಡು ಅಂದಿದ್ದಕ್ಕೆ, ನಾವು ಮಾಡೋದಿಲ್ಲ, ನೀವು ಹೋಗಿ ಮೋದಿ ಅವ್ರಿಗೆ ಹೇಳ್ರಿ ಅಂತ ಹೇಳಿ ಹೋದರು ಅಂತ ಭಾಳ ಇದು ಮಾಡಿದ್ರು. ಮತ್ತು ಅವರು ಹಿಂದೂಗಳನ್ನು ಐಡೆಂಟಿಫೈ ಮಾಡಿ ಮೊದಲೇ ವಾಚ್ ಮಾಡಿಬಿಟ್ಟು ಯಾರ್ಯಾರು ಹಿಂದೂ ಇವರಿದ್ದಾರೆ ಅನ್ನೋದನ್ನು ಅವರೇನು ಒಂದು ತಿನ್ನಕ್ಕೆ ಹೋಗಿದ್ದರು ಅಲ್ಲಿ ಒಂದು ಅವರ ಅನಾಲಿಸಿಸ್ ಮಾಡಿಕೊಂಡು ಯಾರೋ ಒಂದು 4-5 ಜನ ಇನ್ಫಾರ್ಮರ್ ಆಗಿ ಅಲ್ಲಿ ಮಾಡಿದ್ದಾರೆ. ಮಂಜುನಾಥ್ ನಿವಾಸಕ್ಕೆ ರಾಜಕಾರಣಿಗಳ ಭೇಟಿ, ಸಾಂತ್ವನ. ಉಗ್ರರ ಕೃತ್ಯ ನಿಜಕ್ಕೂ ಅಕ್ಷಮ್ಯ ಅಪರಾಧ ಅಂತ ಆಕ್ರೋಶ. ಮಂಜುನಾಥ್ ನಿವಾಸಕ್ಕೆ ಸಚಿವ ಮಧು ಬಂಗಾರಪ್ಪ, ಸಂಸದ BY ರಾಘವೇಂದ್ರ, ಮಾಜಿ DCM KS ಈಶ್ವರಪ್ಪ, ಶಾಸಕ ಚನ್ನಬಸಪ್ಪ ಸೇರಿದಂತೆ ಹಲವು ನಾಯಕರು ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಇನ್ನು ಭಯೋತ್ಪಾದಕರ ವಿರುದ್ಧ ಆಕ್ರೋಶ ಹೊರಹಾಕಿದ KS ಈಶ್ವರಪ್ಪ, ಈ ಕೃತ್ಯ ನಿಜಕ್ಕೂ ಅಕ್ಷಮ್ಯ ಅಪರಾಧ ಆಗಿದೆ, ಯಾರು ಕೂಡ ಇದನ್ನ ಕ್ಷಮಿಸುವುದಿಲ್ಲ ಅಂತ ಹೇಳಿದ್ರು. ಎಲ್ಲ ರಜಾ ಅಂತ ಹೇಳಿ ಹೋಗಿದ್ದಾರೆ. ಅವ್ರ ತಾಯಿ ಹೇಳಿದ್ದಾರೆ, ಸ್ವಲ್ಪ ನೋಡಿಕೊಂಡು ಹೋಗ್ಬೇಕಪ್ಪ ಅಂತಲೂ ಹೇಳಿದ್ದಾರೆ.
ಎಲ್ಲರೂ ಸುಮಾರಷ್ಟು ಜನರು ಹೋದಂಗೆ ಪಾಪ ಹೋಗಿದ್ದಾರೆ. ಇದಾಗಬಾರ್ದಾಗಿತ್ತು. ಅದಕ್ಕೆ ನಾನು ಹೆಚ್ಚೇನು ಹೇಳೋದಕ್ಕೆ ಹೋಗೋದಿಲ್ಲ. ಎಲ್ಲರೂ ಜೊತೆಗೆ ಇರ್ತೀವಿ. ಇಂಥ ಸಂದರ್ಭದಲ್ಲಿ ಇದೆಲ್ಲ ಇರ್ರಿವರ್ಸಿಬಲ್. ಈ ದುಃಖಗಳನ್ನು ನುಂಗ್ಕೊಂಡೇ ಹೋಗಬೇಕಾ ಹೊರತು ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಬಟ್ ಫಸ್ಟ್ ಅವ್ರ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಬರಬೇಕು. ನಾವೆಲ್ಲ ಒಂದೇ ಕುಟುಂಬ. ಶಿವಮೊಗ್ಗ ಅಂದರೆ ಇಲ್ಲಿ ಇದಾಯಿತು ಅಂದರೆ ನಾವೆಲ್ಲ ಪಾಪ ಎಲ್ಲರೂ ಬಂದಿದ್ದಾರೆ. ಅವರು ಮಾಡುವಂಥ ದುಷ್ಕೃತ್ಯ ಏನಿದೆ ಇದು ಅಕ್ಷಮ್ಯ ಅಪರಾಧ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಭಾರತೀಯ ಇದನ್ನು ಕ್ಷಮಿಸೋದಿಲ್ಲ. ಮಂಜುನಾಥ್ ಅವರು ಶ್ರೀಮತಿಯವರು ಏನೇ ಕೇಳಿದ್ದಾರೆ, ಯಾವ ಧರ್ಮ ನಿಂದು ಅಂತ. ಅವ್ರು ಹಿಂದೂ ಧರ್ಮ ಅಂತಿದ್ದಂಗೆ ಮತ್ತೆ ಇನ್ಯಾಕೆ ಉಳಿಸಿದಿರಿ, ನನ್ನ ಗಂಡಗೆ ಕಳಿಸಿರೋ ಜಾಗದಲ್ಲಿ ನನಗೂ ಅಲ್ಲಿ ಕಳಿಸ್ಬಿಡು ಅಂತ ಹೇಳಿದಾಗ ನಿನಗೆ ಯಾಕೆ ಉಳಿಸಿದ್ದೀನಿ ಅಂತಂದು ನರೇಂದ್ರ ಮೋದಿಗೆ ಹೋಗಿ ಹೇಳಬೇಕು ನೀನು. ಇಲ್ಲಿ ಅಂಥ ಪರಿಸ್ಥಿತಿ ಇನ್ನೂ ಇದೆ, ಭಯೋತ್ಪಾದಕ ಚಟುವಟಿಕೆ ಸಾಕಷ್ಟಿದೆ, ಮೋದಿ ಅವರಿಗೆ ತಿಳಿಸ್ಬೇಕು. ಅದಕ್ಕೋಸ್ಕರ ನಿನ್ನ ಮಗನ ಬಿಟ್ಟಿದ್ದೀವಿ ನಾವು ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ ಅಂತ ಕೇಳಿ ಇಷ್ಟು ರಾಕ್ಷಸಿ ಕೃತ್ಯ ಇನ್ನೂ ಇಲ್ಲೊಂದು ನಡೀತಾ ಇದೆಯಲ್ಲ ಅನ್ನೋಂಥ ನೋವು ತುಂಬ ನಮಗೆ ಆಗ್ತಾ ಇದೆ. ಆ ಹೆಣ್ಮಗಳು ಹೇಳಿದ್ದು ನನಗೆ, ಪಲ್ಲವಿ ಅವರು, ಮೋದಿಜಿಗೆ ಬತಾವ್ ಅಂತ ಹೇಳೇ ಶೂಟೌಟ್ ಮಾಡಿದ್ರು ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ದಟ್ ಮೀನ್ಸ್ ನನ್ನೂ ಕೊಲ್ಲಿರಿ, ನನ್ನೇ ಕುಳಿಸಿರಿ ಅಂತ ಕೇಳಿದಾಗ ನಿನ್ನನ್ನು ಕೊಲ್ಲಲ್ಲ ನಾನು, ನೀನು ಹೋಗಿ ಪ್ರಧಾನಮಂತ್ರಿ ಮೋದಿಗೆ ಅವ್ರಿಗೆ ಹೇಳಬೇಕು ಅಂತ ಪದ ಉಪಯೋಗಿಸಿ ಬಿಟ್ಟರು ಅಂತೇಳಿ ಆ ಹೆಣ್ಮಗಳು ಹೇಳ್ತಾ ಇದ್ದಾಳೆ. ಮತ್ತು ನೀನು ಹಿಂದೂನ ಅಂತ ಕೇಳೇ ಶೂಟೌಟ್ ಮಾಡಿದ್ದಾರೆ ಅಂತಲೂ ಕೂಡ ಪರ್ಟಿಕ್ಯುಲರ್ ಹೇಳ್ತಾ ಇದ್ದಾರೆ. ಪಾರ್ಥಿವ ಶರೀರ ಇರ್ಬೋದು, ತರಿಸೋದು ಇರ್ಬೋದು, ಇನ್ನು ಉಳಿದಂಥ ವಿಚಾರದಲ್ಲಿ ಈಗಾಗಲೇ ನಮ್ಮ ಅಧಿಕಾರಿಗಳು, ನಮ್ಮ ಕೇಂದ್ರದ ಗೃಹ ಇಲಾಖೆ, ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿಗಳು, ಸಂಬಂಧಪಟ್ಟಂಥ ಮಂತ್ರಿಗಳು ಈಗಾಗಲೇ ಅದಕ್ಕೆ ಗಮನಿಸ್ತಾ ಇದ್ದಾರೆ. ನಿನ್ನೆ ನಡೆದಿರುವಂಥ ಘಟನೆ ನಿಜವಾಗಲೂ ಭಾರಿ ದುರಂತ. ಇದು ಈ ರಾಷ್ಟ್ರದಲ್ಲಿ ಭಯೋತ್ಪಾದಕ ನಿಂತಿದೆ ಅಂತ ಹೇಳಿದರು. ಈ ದೇಶದಲ್ಲಿ ಇನ್ನೂ ತಾಂಡವಾಡ್ತಾ ಇದೆ. ಸಾಮಾನ್ಯ ಜನರು ಕಾಶ್ಮೀರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಥರ 40 ಜನರ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು ಇದು ರಾಷ್ಟ್ರೀಯ ದುರಂತ ಅಂತಲೇ ತಿಳ್ಕೊಬೇಕು ನಾವು ಇವತ್ತು. ಈ ರೀತಿ ಘಟನೆಗಳು ನಡೀತಿದ್ದ ಸಂದರ್ಭದಲ್ಲಿ ಆ ತಂದೆ ತಾಯಿಗಳಿಗೆ ನಾವು ಏನು ಹೇಳಲಿಕ್ಕಾಗತ್ತೆ ಅಲ್ವಾ? ಪಾಪ ಒಬ್ಬನೇ ಮಗ, ಮಗಳೊಬ್ಬಳು ಇರಬೇಕು. ಇಲ್ಲಿ ಒಟ್ಟಿನಲ್ಲಿ ರಾಜ್ಯದ 3 ಜನ ನಮ್ಮಲ್ಲಿ ಈ ಒಂದು ಟೆರರಿಸ್ಟ್ ಇದರಲ್ಲಿ ತೀರ್ಕೊಂಡಿದ್ದಾರೆ. ಮುಸ್ಲಿಂ ಸಮುದಾಯದಿಂದ ಪ್ರತಿಭಟನೆ. ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲಿನ ಉಗ್ರರ ದಾಳಿಗೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತದೆ. ದಾಳಿ ಖಂಡಿಸಿ ಶಿವಮೊಗ್ಗದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಆಯಿತು. ಮರ್ಕರ್ಜಿ ಸುನ್ನಿ ಜಾಮಿಯಾ ಮಸ್ಜಿದ್ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ಆಯಿತು. ಮೃತ ಮಂಜುನಾಥ್ಗೆ ಶ್ರದ್ಧಾಂಜಲಿ ಸಲ್ಲಿಸಿ ಉಗ್ರಗಾಮಿಗಳನ್ನ ಗಲ್ಲಿಗೇರಿಸುವಂತೆ ಒತ್ತಾಯಿಸಿದ್ರು. ಹಾಗೆಯೇ ಹಿಂದೂಪರ ಕಾರ್ಯಕರ್ತರು ರಾಮಣ್ಣ ಷಷ್ಠಿ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಶಾಸಕ SN ಚನ್ನಬಸಪ್ಪ ವಿವಾದಾತ್ಮಕ ಹೇಳಿಕೆ ಕೊಟ್ಟರು. ಕಾಶ್ಮೀರಕ್ಕೆ ಹೋದ ಹಿಂದೂಗಳನ್ನ ಹುಡುಕಿ ಹೊಡಿತೀರಾ ಅಂದ್ರೆ ಶಿವಮೊಗ್ಗದಲ್ಲಿ ಮುಸ್ಲಿಮರು ಇದ್ದಾರೆ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಚನ್ನಬಸಪ್ಪ ಹೇಳಿದ್ರು. ಈ ದೇಶದಲ್ಲಿ ಮುಸಲ್ಮಾನರು ಕೂಡ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಮುಸಲ್ಮಾನ ಸಮಾಜ. ಕಾಶ್ಮೀರಕ್ಕೆ ಹೋದಾಗ ಹಿಂದೂಗಳನ್ನ ಹುಡುಕಿ ನೀವು ಹೊಡಿತೀರಾ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಮುಸಲ್ಮಾನ್ ಇಲ್ಲ ಅಂತ ಅನ್ಕೋಬೇಡಿ ನೀವು. ಏನನ್ನೇ ಮಾಡಿದ್ದಾರೆ ಅವರು. ಬುದ್ಧಿಜೀವಿಗಳು ಅನ್ಕೊಂಡ್ರೆ ಬಿಲದಲ್ಲಿ ಸೇರ್ಕೊಂಡು ಬಿಡ್ತಾರಲ್ಲ, ಇವತ್ತು ಹೊರಗಡೆಗೆ ಬಂದು ಮಾತಾಡೋದಿಲ್ಲ. ಯಾಕೆ? ಇದು ನಮಗೆ ಬಹಳ ನೋವಿನ ಸಂಗತಿ. ಈ ಘಟನೆ ನಡೆಯಬಾರ್ದಿತ್ತು. ಎಲ್ಲ ಒಂದು ಕಡೆಗೆ ಅಲ್ಲಲ್ಲೇ ಸ್ವಲ್ಪ ಉಳ್ಕೊಂಡಿದ್ದಾರೆ. ಅವರನ್ನ ಹುಡುಕಿ ಹೊಡೆಯೋ ಕೆಲಸವನ್ನು ಮಾಡ್ತಾರೆ. ಸೈನಿಕರು ಸುಲಭಕ್ಕೆ ಯಾರನ್ನೂ ಬಿಡೋದಿಲ್ಲ. ಮುಂದೆ ಆಗದೇ ಇರೋ ಹಾಗೆ ಏನಾಗಬೇಕು ಎಚ್ಚರಿಕೆ ತಗೊಳ್ಳೋ ಕೆಲಸ ಕೇಂದ್ರದ ವರಿಷ್ಠರು ಮಾಡ್ತಾರೆ ಅಂತ ನಾನು. ಒಟ್ನಲ್ಲಿ ಉಗ್ರರ ದಾಳಿಗೆ ಅಮಾಯಕ ಜೀವಗಳು ಬಲಿಯಾಗಿದೆ. ಇಂದು ಮಧ್ಯರಾತ್ರಿ ಮಂಜುನಾಥ್ ಮೃತದೇಹ ಶಿವಮೊಗ್ಗಕ್ಕೆ ಬರೋ ಸಾಧ್ಯತೆ ಇದ್ದು, ನಾಳೆ ಬೆಳಗ್ಗೆ ಹವ್ಯಕ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆ ನೆರವೇರಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.